ವೀಕ್ಷಕರೇ, ಬಿಹಾರದ ಗಯಾ ಜಿಲ್ಲೆಯಲ್ಲಿ ಬಬ್ಲಿ ಕುಮಾರಿ ಅನ್ನುವಂತ ಈಕೆ ಕಾನ್ಸ್ಟೇಬಲ್ ಆಗಿ ಕೆಲಸದಲ್ಲಿ ಇದ್ದಂತ ಯುವತಿ. ಈಕೆ ಓದ್ನಲ್ಲಿ ಅತ್ಯಂತ ಪ್ರತಿಭಾವಂತೆ ಆಗಿದ್ರು ಕೂಡ ತಂದೆಗೆ ಸಹಾಯ ಮಾಡುವಂತ ಉದ್ದೇಶದಿಂದ ತನ್ನ ಪದವಿ ಮುಗಿದ ತಕ್ಷಣನೇ ಉದ್ಯೋಗಕ್ಕೆ ಸೇರ್ಕೊಂಡಿದ್ರು. ಓದಲ್ಲಿ ಆಸಕ್ತಿ ಇದ್ರೂ ಕೂಡ ತನ್ನ ತಂದೆಯ ಕಷ್ಟ ಆಕೆಗೆ ಓದ್ನಲ್ಲಿ ಮುಂದುವರಿಯೋದಕ್ಕೆ ಬಿಡ್ಲಿಲ್ಲ. ಅವರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ತುಂಬಾ ಕಷ್ಟದಿಂದ ಸಂಸಾರವನ್ನ ಪೋಷಿಸ್ತಿದ್ರು. ಇನ್ನು ತಾಯಿ ಕೂಲಿನಾಲಿ ಹಾಗೂ ಇತರರ ಮನೆಗಳಲ್ಲಿ ಕೆಲಸವನ್ನ ಮಾಡಿಕೊಂಡು ಅದರಿಂದ ಬಂದಂತ ಆದಾಯದಲ್ಲಿ ಮನೆ ಖರ್ಚಿಗೆ ಸಹಕರಿಸ್ತಿದ್ರು. ತಂಗಿ ಕೂಡ ಓದ್ತಾ ಇದ್ಲು. ಇನ್ನು ತನಗೆ ಓದು ಸಾಕು ಅಂತ ತಾನು ಕೂಡ ತಂದೆಗೆ ನೇರವಾಗಿ ಮನೆಗೆ ಆಸರೆ ಆಗ್ಬೇಕು ಅಂತ ಮೊದಲು ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೊಳ್ತಾಳೆ ಈ ಬಬ್ಲಿ ಕುಮಾರಿ. ಆದ್ರೆ ಹಿರಿ ಮಗಳಿಗೆ ಬೇಗನೆ ಸರಿಯಾದ ವಯಸ್ಸಲ್ಲಿ ಮದುವೆಯನ್ನ ಮಾಡಿ ಜವಾಬ್ದಾರಿನ ಕಳ್ಕೊಳ್ಬೇಕು ಅಂತ ಬಯಸಿದಂತ ಅವರ ತಂದೆ ಸಂಬಂಧವೊಂದನ್ನ ನೋಡಿ ಮದುವೆ ಕಾರ್ಯವನ್ನ ಮುಗಿಸಿದ್ರು. ಮದುವೆ ನಂತರ ಪೊಲೀಸ್ ಸೇವೆಗೆ ಸೇರುವಂತ ಬಗ್ಗೆ ಇಚ್ಛೆ ಹೊಂದಿದಂತ ಪತ್ನಿಯ ಆಸೆಯನ್ನ ಗೌರವಿಸಿದಂತ ಆಕೆಯ ಪತಿ, ನೀನು ಚೆನ್ನಾಗೋದು, ಪೊಲೀಸ್ ಕೆಲಸಕ್ಕೆ ಬೇಕಾದ ಕೋಚಿಂಗ್ ಅನ್ನ ತಗೋ, ನಾನು ಸಪೋರ್ಟ್ ಮಾಡಿ ನಿನ್ನನ್ನು ಓದಿಸ್ತೀನಿ ಅಂತ ಹುರಿದುಂಬಿಸ್ತಾರೆ. ಬಬ್ಲಿ ಕುಮಾರಿ ಪದವಿಯನ್ನ ಮುಗಿಸಿದ್ರು. ಆಕೆಗೆ ಇದ್ದಂತ ಕ್ವಾಲಿಫಿಕೇಶನ್ಗೆ ಅವರು ಯಾವುದೇ ಖಾಸಗಿ ಹುದ್ದೆಗೆ ಬೇಕಾದ್ರೂ ಸೇರೋದಕ್ಕೆ ಅವಕಾಶ ಇತ್ತು. ಆದರೆ ತಮ್ಮ ಮನೆಯ ಪರಿಸ್ಥಿತಿಗಾಗಿ ಅವರು ಸರ್ಕಾರಿ ಹುದ್ದೆಗೆ ಸೇರ್ಕೋಬೇಕು ಅಂತ ಹಂಬಲಿಸಿದ್ರು. ಸರ್ಕಾರಿ ಹುದ್ದೆ ಸಿಕ್ಕಿದ್ರೆ ಕುಟುಂಬಕ್ಕೂ ಕೂಡ ಸದೃಢ ಆಸರೆ ಸಿಕ್ಕಂತಾಗುತ್ತೆ ಅಂತ ಅವರ ಭರವಸೆಯಾಗಿತ್ತು. ಹೇಗೂ ಅದಕ್ಕೆ ಪೂರಕವಾಗಿ ಪತಿಯ ಪೂರ್ಣ ಸಹಕಾರ ಕೂಡ ಸಿಕ್ಕಿತ್ತು. ಹೇಗಾದ್ರೂ ಸರಿ ಸರ್ಕಾರಿ ಹುದ್ದೆಯನ್ನ ಪಡೆಯಬೇಕು ಎಂಬ ಹಠಕ್ಕೆ ಬಬ್ಲಿ ಕುಮಾರಿ ಬಿದ್ರು. ಹೀಗಿರುವಾಗ ಆಗಷ್ಟೇ ಬಿಹಾರ ರಾಜ್ಯದ ಪೊಲೀಸ್ ಇಲಾಖೆ ಹುದ್ದೆಗಳ ನೋಟಿಫಿಕೇಶನ್ ಹೊರಡಿಸುತ್ತೆ. 2014ರಿಂದ ಮುಂದಿನ 1 ವರ್ಷದ ಕಾಲ ಬಬ್ಲಿ ಕುಮಾರಿ ಅದಕ್ಕಾಗಿ ಪರೀಕ್ಷಾ ತಯಾರಿಯನ್ನ ನಡೆಸ್ತಾರೆ. ಬಿಹಾರದ ಪಾಟ್ನಾದಲ್ಲಿ 3 ತಿಂಗಳ ಪೊಲೀಸ್ ಪೇದೆಯ ಹುದ್ದೆಯ ಕೋಚಿಂಗ್ಗೆ ಸೇರ್ಕೊಳ್ತಾರೆ. ಸಾಮಾನ್ಯವಾಗಿ ಇಂಥ ಹುದ್ದೆಗಳಲ್ಲಿ ಮಹಿಳೆಯರಿಗೆ ಕಡಿಮೆ ಅವಕಾಶ ಸಿಗುತ್ತೆ. ಆದ್ರೂ ಕೂಡ ಶ್ರಮ ಹಾಕಿ ಓದಿ ಪರೀಕ್ಷೆನ ಬರದಲ್ಲಿ ಆಯ್ಕೆಯಾಗುವುದು ಖಚಿತ ಎಂಬ ವಿಶ್ವಾಸ ಆಕೆಗಿತ್ತು. ಹಾಗೂ ಅದನ್ನೇ ಆಕೆ ತನ್ನ ಪತಿ ಮತ್ತು ತಂದೆಗೆ ತಿಳಿಸಿದ್ರು ಕೂಡ. ಆಕೆಯ ಅಚಲ ಮನೋವಿಶ್ವಾಸ ಹಾಗೂ ಪರಿಶ್ರಮದ ಫಲವಾಗಿ 2014ರಲ್ಲಿ ಆಕೆ ಪೊಲೀಸ್ ಪೇದೆಯಾಗಿ ಸೆಲೆಕ್ಟ್ ಆದ್ರು. ಇದಾಗಿ ಕೆಲ ದಿನಗಳಲ್ಲಿ ಆಕೆಗೆ ಒಂದು ಮಗು ಕೂಡ ಆಗುತ್ತೆ. ಆದ್ರೆ ಪೇದೆ ಕೆಲಸ ಅಂದ್ರೆ ಅದು ಅಷ್ಟು ಸುಲಭದ ಟಾಸ್ಕ್ ಅಲ್ಲ. ಅದು ಅನೇಕ ಸಲ ಬಹಳ ಕಠಿಣವಾದದ್ದು. ಇದರಲ್ಲಿ ಬಹಳ ಒತ್ತಡ ಇರುತ್ತೆ. ಮೇಲಧಿಕಾರಿಗಳಿಂದ ಯಾವಾಗ ಬೇಕಾದ್ರೂ ಬುಲಾವ್ ಬರಬಹುದು ಹಾಗೂ ಮುರುಮಾತಣದಲ್ಲಿಗೆ ಹೋಗ್ಬೇಕಾಗುತ್ತೆ. ಆದ್ರೂ ಕೂಡ ಬಬ್ಲಿ ಈ ಯಾವುದರ ಬಗ್ಗೆ ಕೂಡ ಹೆಚ್ಚು ಯೋಚಿಸದೆ ಈ ಒಂದು ಕೆಲಸದಲ್ಲಿ ಮುಂದೆ ಹೆಜ್ಜೆಯನ್ನ ಇಡ್ತಾರೆ. ಕಾರಣ ಅವರ ಮಗನನ್ನ ನೋಡಿಕೊಳ್ಳುವಂತ ಬಾಧ್ಯತೆ ಸಂಪೂರ್ಣ ಅವರ ಪತಿಯದಾಗಿತ್ತು. ಮಗುವನ್ನ ತಾನು ನೋಡಿಕೊಳ್ಳುವ ಬಗ್ಗೆ ಅವರ ಪತಿ ಆಕೆಗೆ ಭರವಸೆ ಕೊಟ್ಟಿದ್ರು. ಇದಕ್ಕಾಗಿ ಇವರು ತಮ್ಮ ಹಳೆಯ ಬಿಸ್ನೆಸ್ ತೊರೆದು ಮನೆ ಹತ್ರನೇ ಒಂದು ಸಣ್ಣ ಅಂಗಡಿಯನ್ನ ಇಟ್ಕೊಂಡಿದ್ರು. ಈ ಮೂಲಕ ಶಾಪ್ ಹಾಗೂ ಮನೆ ಎರಡನ್ನೂ ಕೂಡ ನೋಡಿಕೊಳ್ಳಬಹುದು ಅಂತ ಅವರ ಆಲೋಚನೆಯಾಗಿತ್ತು. ನನ್ನ ಪತ್ನಿ ಈ ಒಂದು ಇಲಾಖೆಯಲ್ಲಿ ಒಂದಲ್ಲ ಒಂದು ದಿನ ಖಂಡಿತ ಒಂದು ಉನ್ನತ ಸ್ಥಾನಕ್ಕೆ ಏರ್ತಾಳೆ ಎಂಬ ನಂಬಿಕೆ ಅವರದಾಗಿತ್ತು. ಆದ್ರೆ ಬಬ್ಲಿ ಸದ್ಯಕ್ಕೆ ತಾವೊಬ್ಬ ಸಾಧಾರಣ ಪೇದೆ ಮಾತ್ರ. ಆದ್ರೆ ಇಲಾಖೆಯಲ್ಲಿ ಇದೊಂದು ರೀತಿ ತುಂಬಾ ಕಷ್ಟದ ಕೆಲಸ. ಸೀನಿಯರ್ ಅಧಿಕಾರಿಗಳು ಏನೇ ಕೆಲಸ ಹೇಳಿದ್ರು ಕೂಡ ಆಳಿನಂತೆ ಕೆಲಸವನ್ನ ಶಿರಾವಹಿಸಿ ಮಾಡಲೇಬೇಕು. ಅವರು ಹಲವು ಸಲ ಟೀ ತಗೊಂಡ್ ಬಾ, ಸಿಗರೆಟ್ ತಗೊಂಡ್ ಬಾ, ಟೇಬಲ್ ಕ್ಲೀನ್ ಮಾಡುವಂತ ಹೆಸರನ್ನ ಹಿಡಿದು ಏಕವಚನದಲ್ಲಿ ಕರೀತಾರೆ. ಆಗೆಲ್ಲ ಕೈಕಟ್ಟಿ ಅವರ ಸೇವೆ ಮಾಡಬೇಕು. ಈ ಒಂದು ಕೆಲಸದ ರೀತಿ ರಿವಾಜೆ ಹೀಗಿದೆ. ಈ ಬಗ್ಗೆ ಚೆನ್ನಾಗೇನೆ ಗೊತ್ತಿದ್ದಂತ ಬಬ್ಲಿ ಕುಮಾರಿ ಅದಕ್ಕೆ ಹೆಚ್ಚೇನು ತಲೆಯನ್ನ ಕೆಡಿಸ್ಕೊಳ್ಳಿಲ್ಲ. ಆಕೆಯ ಗುರಿ ಈ ಒಂದು ಕೆಲಸದಲ್ಲಿ ಇದ್ಕೊಂಡೆ ಓದಿ ಒಂದು ಉನ್ನತ ದರ್ಜೆಗೆ ಏರ್ಬೇಕು ಅಂತ ಆಸೆ ಇತ್ತು. ಪೇದೆಗಿರುವಂತ ಸ್ಯಾಲರಿಯಿಂದ ಹೇಗೋ ಮನೆ ಖರ್ಚುಗಳನ್ನ ನಿಭಾಯಿಸಬಹುದು. ನೀನು ಯಾವುದಕ್ಕೂ ಹೆಚ್ಚು ಚಿಂತಿಸಬೇಡ, ನಾನು ನಿನ್ಗೆ ಬೇಕಾದಂತ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಅರೇಂಜ್ ಮಾಡ್ತೀನಿ, ನಿಷ್ಠೆಯಿಂದ ಓದಿ ಮುಂದಿನ ಪರೀಕ್ಷೆಗಳಿಗೆ ಸಿದ್ಧರಾಗುವಂತ ಆಕೆಯ ಪತಿ ಕೂಡ ತಿಳಿಸಿದ್ರು. ಹೀಗಿರುವಾಗ ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ಡಿಎಸ್ಪಿ ಹುದ್ದೆಗಳ ಉದ್ಯೋಗ ಪ್ರಕಟಣೆ ಜಾರಿಯಾಯಿತು. ಈ ಬಗ್ಗೆ ಗೊತ್ತಾದಂತ ಬಬ್ಲಿ ಅದಕ್ಕೆ ಬೇಕಾದಂತ ಸೋರ್ಸ್ ತನ್ನ ಬಳಿ ಇಟ್ಕೊಂಡು ಡ್ಯೂಟಿಯನ್ನ ನಿರ್ವಹಿಸ್ತಾನೆ ಸಮಯವನ್ನ ಮಾಡ್ಕೊಂಡು ಓದೋದಕ್ಕೆ ಶುರು ಮಾಡ್ತಾರೆ. ಆಕೆ ಪೇದೆ ಕೆಲಸ ಮಾಡ್ತಾನೆ ಡಿಎಸ್ಪಿ ಆಗೋದಕ್ಕೆ ತಯಾರಿ ನಡೆಸ್ತಾ ಇದ್ದನ್ನ ನೋಡದಂತ ಆಕೆ ಕೆಲ ಸಹೋದ್ಯೋಗಿಗಳು ಹಾಗೂ ಮೇಲಧಿಕಾರಿಗಳು ಆಗಾಗ ಈ ಬಗ್ಗೆ ಗೇಲಿ ಮಾಡ್ತಿದ್ರು. ಡಿಎಸ್ಪಿ ಆಗೋದಂದ್ರೆ ಅಷ್ಟು ಸುಲಭನ ಅನ್ನೋದು ಅವರ ಭಾವನೆಯಾಗಿತ್ತು. ಈಕೆ ಕಾನ್ಸ್ಟೇಬಲ್ ಆಗಿದ್ಕೊಂಡೇ ಉನ್ನತ ಸ್ಥಳಕ್ಕೆ ಏರೋದಕ್ಕೆ ಪ್ರಯತ್ನ ಪಡ್ತಿದ್ದರ ಬಗ್ಗೆ ಗೊತ್ತಾದ ಮೇಲಂತೂ ಕೆಲ ಮೇಲಧಿಕಾರಿಗಳ ವರ್ತನೆ ತೀರಾ ಕಠೋರವಾಯಿತು. ಟೀ ತಗೊಂಡ್ ಬಾ, ಸ್ನಾಕ್ಸ್ ತಗೊಂಡ್ ಬಾ, ಕುರ್ಚಿ ಹಾಕು, ಟೇಬಲ್ ಒರ್ಸು, ಹಾಗೆ ಹೀಗೆ ಎಂಬ ಆದೇಶಗಳು ವಿಪರೀತ ಕಾಮನ್ ಆದವು. ಅನೇಕ ಸಲ ತಾನೇನು ಪೊಲೀಸ್ ಪೇದೆನೋ ಅಥವಾ ಇವರ ಸ್ಟೇಷನ್ನ ಕೆಲಸದ ಆಳ ಎಂಬ ಗೊಂದಲ ಬರುವಂತೆ ಅವರು ಈಕೆಯನ್ನ ನಡೆಸ್ಕೊಳ್ತಿದ್ರು. ಎಷ್ಟೋ ಸಲ ಮೇಲಧಿಕಾರಿಗಳು ಬಳಸ್ತಿದ್ದಂತ ತಟ್ಟೆ ಪ್ಲೇಟ್ಗಳನ್ನು ಕೂಡ ಬಬ್ಲಿ ತೊಳಿಬೇಕಿತ್ತು. ಇದೇ ಕಷ್ಟ ಅಂತ ಅನ್ಕೊಂಡ್ರೆ ಇನ್ನು ಕೆಲವರು ಮೇಲಧಿಕಾರಿಗಳ ಮನೆಗಳಲ್ಲಿ ಕಸ ಗುಡಿಸುವ, ಬಟ್ಟೆ ಒಗೆದು ಆರಿ ಹಾಕುವಂತ ಮುಂತಾದ ಕೆಲಸಗಳನ್ನ ಮಾಡ್ತಿದ್ರು. ಅವ್ರಿಗೆಲ್ಲ ಹೋಲಿಸಿದ್ರೆ ಇದೆಷ್ಟೋ ಉತ್ತಮ ಅಂತ ಬಬ್ಲಿ ಭಾವಿಸಿದ್ರು. ಕೆಲಸದಲ್ಲಿ ಇಂಥ ಏನೇ ಕಷ್ಟ ಇದ್ರೂ ಕೂಡ ಅದಕ್ಕೆ ಧೃತಿಗೆಡದ ಬಬ್ಲಿ ಶ್ರಮವಹಿಸಿ ಓದಿ ಡಿಎಸ್ಪಿ ಪರೀಕ್ಷೆಯನ್ನ ಬರೆದ್ರು. ಅದರಲ್ಲಿ ಈಕೆ ಆ ರಾಜ್ಯಕ್ಕೇನೆ ಟಾಪ್ 10 ಸ್ಥಾನದಲ್ಲಿ ಗೆದ್ದು ಹೊರಬಂದ್ರು. ಆಕೆಯ ಬಿಟ್ಟು ಬಿಡದಂತ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲನೆ ಆಕೆಗೆ ಸಿಕ್ಕಿತ್ತು. ಈ ಒಂದು ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ಆಕೆ ತಂದೆ, ಪತಿ ಹಾಗೂ ಇತರ ಕುಟುಂಬಸ್ಥರೆಲ್ಲ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಮರುದಿನ ಕಚೇರಿಗೆ ಬಂದಾಗ ಅಲ್ಲಿಯ ದೃಶ್ಯನೇ ನಾಟಕೀಯವಾಗಿ ಬದಲಾಗಿತ್ತು. ಅಲ್ಲಿದ್ದ ಆಕೆಯ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಆಕೆಗೆ ಅಭಿನಂದನೆ ಸಲ್ಲಿಸಲು ನಿಂತಿದ್ರು. ಯಾವ ಮೇಲಧಿಕಾರಿ ಟೀ ತಗೊಂಡ್ ಬಾ, ಟೇಬಲ್ ಕ್ಲೀನ್ ಮಾಡುವಂತ ಏಕವಚನದಲ್ಲಿ ಕರೆದು ಆದೇಶ ಮಾಡ್ತಿದ್ರು ಅವರು ಕೂಡ ಈಗ ಕೈಕಟ್ಟಿ ನಿಂತು ಮೇಡಮ್ ಅಂತ ಸಂಬೋಧಿಸಲು ಶುರು ಮಾಡಿದ್ರು.
ಇದೆಲ್ಲ ಬಬ್ಲಿಗೆ ಅಚ್ಚರಿಯನ್ನ ಉಂಟುಮಾಡಿತು. ಇದೆಲ್ಲ ನಿಜಾನ, ನಾನು DSP ಆಗಿಯೇ ಹೋದ್ನ ಅಂತ ಆಕೆ ನಂಬದಂತಾದ್ರು. ಆಕೆ ಜೀವನನೇ ಬದಲಾಗಿತ್ತು. ಆದ್ರೆ ಆಕೆಯ ಕೈಗೆ ಇನ್ನೂ ಕೂಡ ಕೆಲಸದ ಆರ್ಡರ್ ಕಾಪಿ ಬಂದಿರಲಿಲ್ಲ. ಅದು ಬಂದು ಕೈ ಸೇರೋದಕ್ಕೆ ಇನ್ನೂ ಕೂಡ ಸಮಯ ಇತ್ತು. ಕಚೇರಿಯಲ್ಲಿ ಇದ್ದಂತ ಸಹೋದ್ಯೋಗಿಗಳು ಹಾಗೂ ಇತರ ಸೀನಿಯರ್ ಆಫೀಸರ್ ಕೂಡ ಈಗಲೇ ಬಬ್ಲಿಗೆ ತುಂಬಾ ರೆಸ್ಪೆಕ್ಟ್ ಅನ್ನು ಕೊಟ್ಟು ಮಾತನಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಬಬ್ಲಿಗೆ ಅದರ ಅಗತ್ಯ ಇಲ್ಲ ಅಂತ ಅನ್ಸಿತ್ತು. ನೋಡಿ, ನಾನಿನ್ನೂ ಕೂಡ DSP ಆಗಿಲ್ಲ, ಕೆಲಸದ ಆರ್ಡರ್ ಕಾಪಿ ಬರೋದಕ್ಕೆ ಇನ್ನೂ ಸಮಯ ಇದೆ, ಅಲ್ಲಿವರೆಗೂ ನಾನು ಕರ್ತವ್ಯ ನಿರತ ಪೇದೆ ಮಾತ್ರ. ನಾನು ನಿಮ್ ಜೊತೆ ಕೆಲಸ ಮಾಡ್ತಿದ್ದೀನಿ, ನೀವು ನನ್ನನ್ನ ಎಂದಿನಂತೆ ಸ್ನೇಹ ಸಲಿಗೆಯಿಂದ ಮಾತಾಡಿಸ್ಕೊಂಡು ಇದ್ರೆ ಸಾಕು ಅಂತ ಹೇಳದಂತ ಬಬ್ಲಿ ಎಂದಿನಂತೆ ತಮ್ಮ ಕೆಲಸದಲ್ಲಿ ನಿರತರಾಗ್ತಾರೆ. ಪ್ರತಿದಿನ ಬೆಳಗ್ಗೆ ಬೇಗನೆ ಕಚೇರಿಗೆ ಬರ್ತಿದ್ದಂತ ಅವರು ಎಲ್ಲಾ ಕೆಲಸಗಳಲ್ಲಿ ಭಾಗಿಯಾಗ್ತಿದ್ರು. ಅವರು ಇದೇ ಭಾಗಕ್ಕೆ DSP ಆಗಿ ಬರಬೇಕು ಅನ್ನೋದು ಅವರ ಇತರೆ ಸಹೋದ್ಯೋಗಿಗಳ ಆಸೆಯಾಗಿತ್ತು. ಆದ್ರೆ ಈ ಬಗ್ಗೆ ಅಲ್ಲಿದ್ದಂತ ಕೆಲ ಮೇಲಧಿಕಾರಿಗಳು ಭಯದಲ್ಲಿದ್ರು. ಬಬ್ಲಿನವರು ತುಂಬಾ ಕೀಳ್ಮಟ್ಟದಲ್ಲಿ ನಡೆಸ್ಕೊಂಡಿದ್ರು. ಈಗ ಇದೇ ಬಬ್ಲಿ ತಮ್ಮ ಸೀನಿಯರ್ ಅಧಿಕಾರಿಯಾಗಿ ಇಲ್ಲಿಗೆ ಬಂದ್ರೆ ನಮ್ಮ ಎತ್ತಂಗಡಿ ನಿಶ್ಚಿತ ಎಂಬ ಭಯ ಅವರಲ್ಲಿತ್ತು. ಆದ್ರೆ ಅಲ್ಲಿದ್ದ ಜನಸಾಮಾನ್ಯರಿಗೆ ಬಬ್ಲಿ ತರಹದ ನಿಷ್ಠಾವಂತ ಅಧಿಕಾರಿಣಿಯ ಅವಶ್ಯಕತೆ ಇತ್ತು. ಸಾಧಾರಣ ಪೇದೆಯಾಗಿದ್ದೇ DSP ಹುದ್ದೆಯನ್ನು ಗಿಟ್ಟಿಸಿದಂತ ಈಕೆಯ ಸಕ್ಸಸ್ ಕತೆ ಬಿಹಾರದ ಎಲ್ಲಾ ಪತ್ರಿಕೆ ಹಾಗೂ ಮಾಧ್ಯಮಗಳಲ್ಲಿ ಪ್ರಕಟ ಆಯಿತು. ಈ ಒಂದು ಸ್ಟೋರಿ ಎಲ್ಲಾ ಕಡೆ ವೈರಲ್ ಆಯಿತು. ಇದೊಂದು ರೀತಿ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಕಥೆಯಾಗಿ ಹರಿದಾಡ್ತು. ಜನಸಾಮಾನ್ಯರೆಲ್ಲ ಬಬ್ಲಿ ಅವರ ಈ ಸಾಧನೆಯನ್ನು ಮೆಚ್ಚಿ ತಲೆದೂಗಿದ್ರು. ಎಲ್ಲಾ ಕಡೆ ಬಬ್ಲಿಗೆ ಮೆಚ್ಚುಗೆ ಸುರಿಮಳೆ ಕೇಳಬಂದ್ವು. ಬಿಹಾರದ ಸೀನಿಯರ್ DSP ಆಗಿದ್ದಂತ ಯೋಗೇಂದ್ರ ಕುಮಾರ್ ಎಂಬ ಹಿರಿಯ ಅಧಿಕಾರಿಯೊಬ್ಬರು ಈ ದಂಪತಿಯನ್ನ ಮನೆಗೆ ಕರೆದು ಸನ್ಮಾನಿಸಿದ್ರು. ಇದಾಗಿ ಕೆಲ ದಿನಗಳಲ್ಲೇ ಬಬ್ಲಿ ಕುಮಾರಿ ಅವರಿಗೆ DSP ಟ್ರೈನಿಂಗ್ ಪಡೆಯಬೇಕು ಎಂಬ ಲೆಟರ್ ಬಂದಾಗ ಅವತ್ತು ಇಡೀ ದಿನದ ತಮ್ಮ ಕೆಲಸವನ್ನ ಚಾಚು ತಪ್ಪದೆ ಮಾಡಿ ಮುಗಿಸಿ ತನ್ನ ಸಹೋದ್ಯೋಗಿಗಳ ಜೊತೆ ಸ್ಮರಣೀಯ ಕ್ಷಣಗಳನ್ನ ಕಳೆದಂತ ಬಬ್ಲಿ ಅವರು ತರಗತಿಗೆ ಅಂತ ಹೊರಟರು. ವೀಕ್ಷಕರೇ, ಸಾಧನೆ ಅಂದ್ರೆ ಇದೇ ಅಲ್ವಾ? ಎಲ್ಲಿ ನಮ್ಮ ತೇಜೋವಧೆ ಆಗುತ್ತೋ, ಯಾರು ನಮ್ಮನ್ನ ತುಚ್ಛವಾಗಿ ಕಾಣ್ತಾರೋ ಅದೇ ಒಂದು ಸ್ಥಳದಲ್ಲಿ ಅದೇ ಜನರ ಮುಂದೆ ಶಬಾಷ್ಗಿರಿಯನ್ನ ಸಾಧಿಸಿ ಮೇಲು ಸ್ತರಕ್ಕೆ ಹೋಗೋದು ನಿಜಕ್ಕೂ ಅದ್ಭುತ ಸಾಧನೆನೇ ಸರಿ. ಇದು ಪ್ರತಿಯೊಬ್ಬರ ವ್ಯಕ್ತಿತ್ವ ಗರ್ವ ಪಡುವಂತ ಸಂಗತಿ. ಯಾರು ತನ್ನನ್ನ ಏಕವಚನದಲ್ಲಿ ಕರೆದು ಕೀಳಾಗಿ ಕಂಡಿದ್ರು ಅವರಿಂದಲೇ ಮೇಡಮ್ ಅಂತ ಕರೆಸ್ಕೊಳ್ಳುವಂತ ಲೆವೆಲ್ಗೆ ಬೆಳೆದು ನಿಂತ ಬಬ್ಲಿ ನಿಜಕ್ಕೂ ಮನೋಬಲ ಹೊಂದಿದ್ರೆ ಯಾರು ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಬಬ್ಲಿನೇ ಜೀವಂತ ಸಾಕ್ಷಿ. ಯಾರು ಬಡತನದಲ್ಲಿ ಬೆಳೆದು ಬರ್ತಾರೋ ಅವರಲ್ಲಿ ತಾಳ್ಮೆ, ವಿಧೇಯತೆ, ವಿನಮ್ರತೆ ಹಾಗೂ ಕಷ್ಟ ಸಹಿಷ್ಣುತೆ ಇರುತ್ತೆ. ಇವತ್ತು ಸರ್ಕಾರಿ ಕೆಲಸ ಪಡೆಯೋದೇ ಹರಸಾಹಸ ಅಂತ ನಾವು ಭಾವಿಸ್ತೀವಿ. ಅದರಲ್ಲೂ ಕೂಡ ಒಂದು ನೌಕರಿ ಇದ್ದು ಅದರ ಜೊತೆ ಓದಿ ಪರೀಕ್ಷೆ ಬರೆಯೋದು ಕೂಡ ಬಹುತೇಕ ಅಸಾಧ್ಯದ ಮಾತೆ ಅಂತ ಹಲವರ ನಂಬಿಕೆ. ಆದ್ರೆ ಈ ಬಬ್ಲಿಗೆ ಇದ್ಯಾವುದು ಕೂಡ ಕಷ್ಟ ಅಂತ ಅನಿಸ್ಲಿಲ್ಲ. ಪೇದೆಯಾಗಿ ಬಿಡುವಿಲ್ಲದ ಕೆಲಸದಲ್ಲಿದ್ರು, ಜೊತೆಯಲ್ಲಿ ಮಗು ಇದ್ರು, ಇಷ್ಟೆಲ್ಲ ಕಮಿಟ್ಮೆಂಟ್ ಇದ್ರು ಕೂಡ ಅವರು ಒಂದೇ ಪ್ರಯತ್ನಕ್ಕೆ DSP ಹುದ್ದೆಗೆ ಏರಿದ್ರು. ಅವ್ರ ಕೈಲಿ ಸಾಧ್ಯವಾದದ್ದು ನಮ್ಮ ಕೈಲಿ ಆಗಲ್ವಾ? ಖಂಡಿತ ಸಾಧ್ಯ ಇದೆ. ಆದ್ರೆ ಅದಕ್ಕೆ ಅಚಲವಾದಂತ ಮನೋಬಲ, ಗುರಿ, ಸಾಧನೆ ತುಂಬಾ ಮುಖ್ಯ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಅದ್ಭುತವಾದಂತಹ ವಿಶ್ವಾಸ ಇರಬೇಕು. ಗೆದ್ದೆ ಗೆಲ್ಲುವೆ ಎಂಬ ನಂಬಿಕೆ ಇದ್ದಲ್ಲಿ ಮಾತ್ರ ಇದೆಲ್ಲ ಸಾಧ್ಯ. ಬಬ್ಲಿ ಕುಮಾರಿ ತರಹದ ಅನೇಕ ಸಾಧಕರು ನಮ್ಮ ನಡುವೆ ಇದ್ದಾರೆ. ಈ ಒಬ್ಬೊಬ್ಬರ ಸಾಧನೆಯ ಹಿಂದೆ ಒಂದೊಂದು ಕತೆ ಇರುತ್ತೆ. ಇವು ನಮ್ಮನ್ನ ಹುರಿದುಂಬಿಸಿ ಸರಿ ದಾರಿಯಲ್ಲಿ ನಡೆಸುವಂತಾಗ್ಲಿ ಎಂಬ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಬಬ್ಲಿ ಕುಮಾರಿ ಅವರ ಬದುಕು ಹಾಗೂ ಸಾಧನೆ ಬಗ್ಗೆ ನಿಮ್ಮ ನಿಲುವು ಏನು ಎಂಬುದನ್ನ ಕಮೆಂಟ್ನ ಮೂಲಕ ಸ್ಪಷ್ಟಪಡಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.